ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಅನ್ನಪೂರ್ಣ ಚಾನಲ್. ಎಲ್ರಿಗೂ ಅನ್ನಪೂರ್ಣ ಚಾನಲ್ಗೆ ಸ್ವಾಗತ. ಇವತ್ತು ನೋಡಿ ನಾನು ಕ್ಯಾಪ್ಸಿಕಮ್ಮಿಂದ ವಿಶೇಷವಾದ ಒಂದು ಕರಿನ ಅಥವಾ ಕಡಿ ಅನ್ಬೋದು, ಅದನ್ನು ತಯಾರಿಸ್ತೀನಿ ನೋಡಿ. ಮೊದಲು ಈರುಳ್ಳಿ ಫ್ರೈ ಮಾಡ್ಕೊಂಡಿದ್ದೀನಿ ಎಣ್ಣೆಯಲ್ಲಿ, ನಂತರ ಕ್ಯಾಪ್ಸಿಕಮ್ ಹಾಕಿದ್ದೀನಿ. ಒಂದು ಈರುಳ್ಳಿ ಫ್ರೈ ಮಾಡಿಕೊಂಡು ಮೊದಲು ಒಂದು ಈರುಳ್ಳಿ ಫ್ರೈ ಮಾಡಿ ಇಟ್ಕೋಬೇಕು. ನಂತರ ಕ್ಯಾಪ್ಸಿಕಮ್ ಹಾಕ್ಕೊಂಡು ಫ್ರೈ ಮಾಡಬೇಕು. ನೋಡಿ, ಕ್ಯಾಪ್ಸಿಕಮ್ ಹಾಕಿ ಫ್ರೈ ಮಾಡ್ತಾಯಿದ್ದೀನಿ ನಾನು. ಚೆನ್ನಾಗಿ ಕಲರ್ ಚೇಂಜ್ ಆಗೋವರೆಗೂ ಫ್ರೈ ಮಾಡಬೇಕು. ನಂತರ ನೋಡಿ ಸ್ವಲ್ಪ ಧನಿಯಾ ಪೌಡರ್ ಹಾಕಿದ್ದೀನಿ, ಒಂದು ಅರ್ಧ ಸ್ಪೂನ್ ಧನಿಯಾ ಪೌಡರ್ ಅಷ್ಟೇ. ಸ್ವಲ್ಪ ಚಿಲ್ಲಿ ಪೌಡರ್ ಹಾಕಿದ್ದೀನಿ. ಖಾರದ ಪುಡಿ ಸ್ವಲ್ಪನೇ ಹಾಕಿದರೆ ಸಾಕು, ಜಾಸ್ತಿ ಖಾರ ತಿನ್ನಲ್ವಲ್ಲ, ಅದಕ್ಕೋಸ್ಕರ ನಾವು ಸ್ವಲ್ಪನೇ ಹಾಕಿದೆ. ರುಚಿಗೆ ತಕ್ಕಷ್ಟು ಸಾಲ್ಟ್ ಹಾಕ್ಕೊಂಡಿದ್ದೀನಿ. ನೋಡಿ, ಎಲ್ಲನೂ ಚೆನ್ನಾಗಿ ಫ್ರೈ ಮಾಡಬೇಕು. ಸ್ವಲ್ಪ ಅರಿಶಿನ ಪುಡಿ ಹಾಕ್ಕೊಂಡಿದ್ದೀನಿ. ನೋಡಿ, ಎಲ್ಲನೂ ಮಿಕ್ಸ್ ಆಗೋ ಹಾಗೆ ಚೆನ್ನಾಗಿ ಫ್ರೈ ಮಾಡಬೇಕು. ನೀರೇನು ಹಾಕಬಾರ್ದು, ನೀರೇನು ಹಾಕೋ ಅವಶ್ಯಕತೆ ಇಲ್ಲ. ಲಾಸ್ಟಲ್ಲಿ ಒಂದು ಚಿಕ್ಕ ಬಟ್ಲು ಶೇಂಗಾ ಎಲ್ಲ ಹುರಿದು ಸಿಪ್ಪೆ ತೆಗೆದು ಪೌಡ್ರ್ ಮಾಡಿ ಇಟ್ಕೊಂಡಿದ್ದು ಹಾಕಿದ್ದೀನಿ. ನೋಡಿ, ಅದು ಹಾಕಿದರೆ ವಿಶೇಷ ಒಂಥರ ಟೇಸ್ಟ್ ಬರುತ್ತೆ. ನೋಡಿ, ತುಂಬಾ ಈಸಿ ಇದು ಮಾಡೋದು. ಒಂದು 10 ಮಿನಿಟ್ಸಲ್ಲೇ ರೆಡಿ ಆಗುತ್ತೆ. ನೋಡಿ, ಒಂದು ಬಟ್ಲಲ್ಲಿ ಒಂದು ಸ್ವಲ್ಪ ಮೊಸರು ತೊಗೊಂಡಿದ್ದೀನಿ. ಅದಕ್ಕೆ ಸ್ವಲ್ಪ ನೀರು ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಳ್ತೀನಿ. ಗಟ್ಟಿ ಇರುತ್ತಲ್ಲ ಮೊಸರು, ಸ್ವಲ್ಪ ನೀರು ಹಾಕ್ಕೊಂಡು ಮಿಕ್ಸ್ ಮಾಡ್ಕೋಬೇಕು. ನಂತರ ಇದನ್ನು ಪಲ್ಯಕ್ಕೆ ಹಾಕ್ಕೊಳ್ಬೇಕು. ಈಗ ಫ್ರೈ ಮಾಡಿರ್ತೀನಲ್ಲ ಕ್ಯಾಪ್ಸಿಕಮ್, ಅದಕ್ಕೆ ಹಾಕ್ಕೊಂಡಿದ್ದೀನಿ. ನೋಡಿ, ಗ್ಯಾಸ್ ಆಫ್ ಮಾಡಿದೆ. ನೋಡಿ, ಈ ಮೊಸರು ಹಾಕ್ಕೊಂಡ್ರೆ ಒಂಥರ ವಿಶೇಷ ರುಚಿ ಬರುತ್ತೆ. ಇದು ನೀವು ಮಾಡಿ ನೋಡಿ, ಮಕ್ಕಳಿಗೆ ಕೂಡ ಇಷ್ಟ ಆಗುತ್ತೆ. ಕ್ಯಾರಿಯರ್ಗೆ ತೊಗೊಂಡು ಹೋಗೋಕ್ಕೆ ತುಂಬ ಚೆನ್ನಾಗಿರುತ್ತೆ. ಚಪಾತಿ ಜೊತೆಗೆ, ಅನ್ನದ ಜೊತೆಗೆ ಕೂಡ ತಿನ್ಬೋದು. ತುಂಬ ಟೇಸ್ಟಿಯಾಗಿರುತ್ತೆ. ನೀವು ಮಾಡಿ ನೋಡಿ. ಮೊಸರು ಹಾಕಿರೋದ್ರಿಂದ ನೋಡಿ ಹೇಗಾಗಿದೆ ಇದು ಕ್ಯಾಪ್ಸಿಕಮ್ ಮಸಾಲ ಫ್ರೈ. ನೋಡಿ, ಕ್ಯಾರಿಯರಿಗೋಸ್ಕರ ಕಟ್ಟಿಟ್ಟಿದ್ದೀನಿ. ಆನಂತರ ಹೆಸರು ಕಾಳು ಮಾಡ್ತಾಯಿದ್ದೀನಿ. ನೋಡಿ, ಹೆಸರು ಕಾಳು ಕುದಿಸ್ಕೊಂಡಿಟ್ಟಿದ್ದೀನಿ. ರಾತ್ರಿ ನೆನೆ ಹಾಕಿ ಮರುದಿವಸ ಬೆಳಿಗ್ಗೆನೇ 3 ವಿಸಿಲ್ ತೊಗೊಂಡಿದ್ದೀನಿ. ನೋಡಿ, ಇದಕ್ಕೆ ಒಗ್ಗರಣೆ ಕೊಡ್ತಾಯಿದ್ದೀನಿ. ಆಯಿಲ್ ಹಾಕಿದ್ದೀನಿ 1 ಟೇಬಲ್ ಸ್ಪೂನು. ಅದಕ್ಕೆ ಜೀರಿಗೆ, ಸಾಸಿವೆ, ಬೆಳ್ಳುಳ್ಳಿ ಹಾಕಿದ್ದೀನಿ. ನೋಡಿ, ಈಗ ಕರಿಬೇವು ಹಾಕಬೇಕು. ನಂತರ ಒಂದು 2-3 ಹಸಿಮೆಣಸಿನ್ಕಾಯಿ ಹೆಚ್ಚಿಟ್ಕೊಂಡಿದ್ದೆ, 3 ಸಣ್ಣಗೆ, ಅದನ್ನು ಕೂಡ ಹಾಕಿದ್ದೀನಿ. ಈರುಳ್ಳಿ ಒಂದು ದೊಡ್ಡದು, ಅದು ಹಾಕಿದ್ದೀನಿ. ಎಲ್ಲನೂ ಹಾಕಿ ಫ್ರೈ ಮಾಡ್ತಾಯಿದ್ದೀನಿ. ನೋಡಿ, ಸ್ವಲ್ಪ ಹಿಂಗೆ ಹಾಕ್ಕೊಳ್ಬೇಕು. ನೋಡಿ, ಚೆನ್ನಾಗಿ ಕಲರ್ ಚೇಂಜ್ ಆಗೋವರೆಗೆ ಫ್ರೈ ಮಾಡಬೇಕು. ಅರಿಶಿನ ಪುಡಿ ಹಾಕ್ಕೊಳ್ಬೇಕು. ನಂತರ ಸ್ವಲ್ಪ ಹಾಕ್ಕೊಂಡಿದ್ದೀನಿ. ತುಂಬಾ ಈಸಿ ಇದು ಹೆಸರು ಕಾಳು ಪಲ್ಯ. ರಾತ್ರಿ ಒಂದು ಬೌಲ್ ಹೆಸರು ನೆನೆ ಇಟ್ಬಿಟ್ರೆ ಬೆಳಗ್ಗೆ ನೆಂದಿರುತ್ತೆ. ಅದನ್ನೇ 3 ವಿಸಿಲ್ ತೊಗೊಳ್ಬೇಕು. ಚೆನ್ನಾಗಿ ಮೆತ್ತಗಾಗಿರುತ್ತೆ. ಅದನ್ನು ಈ ರೀತಿ ಒಗ್ಗರಣೆ ಕೊಟ್ಟು ಇದರಲ್ಲಿ ಹೆಸರು ಕಾಳನ್ನು ಮಿಕ್ಸ್ ಮಾಡಬೇಕು. ಕುದಿಸಿರೋ ಹೆಸರು ಕಾಳು ಮಿಕ್ಸ್ ಮಾಡಬೇಕು. ಇದಕ್ಕೆ ಒಂದು ಸ್ವಲ್ಪ ಮಸಾಲ ಪುಡಿ ಹಾಕಿದ್ದೀನಿ. ಈ ಪಲ್ಯಗಳಿಗೆಲ್ಲ ಹಾಕ್ತೀವಲ್ಲ ಮಸಾಲ ಪೌಡರ್, ಅದನ್ನು ಹಾಕಿದ್ದೀನಿ. ಒಂದು ಚಿಕ್ಕ ಸ್ಪೂನಿಂದ 1 ಸ್ಪೂನ್ ಹಾಕಿದ್ದೀನಿ. ನೋಡಿ, ಅದು ನೀರೆಲ್ಲ ತೆಗೆದುಬಿಡಬೇಕು. ನೀರೆಲ್ಲ ಬಸ್ತಿದ್ದೀನಿ. ನೋಡಿ ಹೇಗಾಗಿದೆ. ಇದನ್ನು ಈಗ ಮಿಕ್ಸ್ ಮಾಡ್ಕೊಳ್ಬೇಕು. ತುಂಬ ಟೇಸ್ಟಿಯಾದ ಹೆಸರು ಕಾಳು ಪಲ್ಯ ರೆಡಿಯಾಗುತ್ತೆ.
ಇದು ಚಪಾತಿಗೆ, ರೊಟ್ಟಿಗೆ ತುಂಬ ಚೆನ್ನಾಗಿರುತ್ತೆ. ನಂತರ ಸ್ವಲ್ಪ ಕೊತ್ತಂಬರಿ ಹೆಚ್ಚಿ ಹಾಕಬೇಕು, ತುಂಬ ಟೇಸ್ಟಿಯಾಗಿರುತ್ತೆ. ನೋಡಿ, ಗ್ಯಾಸ್ ಆಫ್ ಮಾಡ್ತೀನಿ. ನೋಡಿ, ಸಿಮ್ಮಲ್ಲಿಟ್ಟೆ ಫ್ರೈ ಮಾಡಿದ್ದೆ. ನೋಡಿ, ತುಂಬ ಚೆನ್ನಾಗಾಗಿದೆ ಹೆಸರು ಕಾಳು ಪಲ್ಯ. ನೀವು ಮಾಡಿ ನೋಡಿ. ಇದು ಕ್ಯಾರಿಯರಿಗೆ ಕಟ್ಕೊಂಡು ಹೋಗೋಕೆ ಕೂಡ ತುಂಬ ಚೆನ್ನಾಗಿರುತ್ತೆ. ರೊಟ್ಟಿಲಿ, ಚಪಾತಿಲಿ ತಿನ್ನೋಕ್ಕೆ ತುಂಬ ಚೆನ್ನಾಗಿರುತ್ತೆ. ನೀವು ಮಾಡಿ ನೋಡಿ. ಇದುವರೆಗೂ ಯಾರೆಲ್ಲ ವಿಡಿಯೋ ನೋಡಿದ್ದೀರಾ ಎಲ್ಲರೂ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋ ನೋಡಿ. ಥ್ಯಾಂಕ್ ಯು ಸೋ ಮಚ್.